ನೀವು ನೈಟ್ ಮಲ್ಕೊಂಡು ಬೆಳಗ್ಗೆ ಎದ್ದಳ ಅಷ್ಟರಲ್ಲಿ ಹುಡುಗಿ ಆಗಿದ್ರೆ ಏನ್ ಮಾಡ್ತೀರಾ? ಆ ಪ್ಯಾಂಟ್ ಶರ್ಟ್ ಬಿಚ್ಚಾಕ್ಬಿಟ್ಟು ಲಂಗ ದಾವಣಿ ತಾಂತೀವಿ. ನಿಮ್ಮವನ್ RCB ಸೋಲ್ತದ. ಪುಗ್ಗ ಮಾರವ್ರು ಮನೆಗೆ ಹೋಗ್ತಾರ, ಅವ್ರ ಜೊತೆಗೆ ನಿನ್ನ ಪುಗ್ಗ ಮಾರಿಕಂತ ಹೋಗು. ನಿಮ್ಮವನ್ ಗಟಾರ್ ನೀರಿನಾಗ ಮಾರಿ ತೊಕ್ಕದ. ನೀರ್ ಕುಡಿಯಕಂತ ಹೋದೆ, ಚೆಲೋಯ್ತು. ಮೇಕಪ್ ಮಾಡ್ಕೊಳ್ಳೋಣ, ನನ್ ಗೊತ್ತೈತಿಲ್ಲ ನಾನು ಯಾರು. ಬೇಡದೇ ಇರೋ ಶೋಕಿ ಮಾಡಕ್ ಹೋದ್ರೆ ಹಿಂಗೆ ಆಗದಂತ ಡ್ಯಾನ್ಸ್ ಆಡ್ದೆ. ಮುಖ ತೊಳ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ದೆ. ಕನ್ನಡಿಲ್ ಮಕ್ಕ ನೋಡ್ಕೊಳ್ಳೋಣ ಅಂತ ಬಂದೆ, ನನ್ ಗೊತ್ತಾಯ್ತು ನಾನೇ ಚೆನ್ನಾಗಿಲ್ಲ ಅಂತ. ನಡ್ಕೊಂಡ್ ಬರ್ತಾ ಇದ್ದೆ, ಬಿಸ್ಕೆಟ್ ಬಿದ್ದಿತ್ತು. ನಾಯಿಗ ಕಣ ಅನ್ಕೊಂಡೆ, ಅಕ್ಕಪಕ್ಕ ನೋಡ್ದೆ, ಯಾರು ಇರ್ಲಿಲ್ಲ, ನಾನೇ ತಿನ್ಕೊಂಡೆ. ₹1 ಸಂಪಾದನೆ ಇಲ್ಲ. ಆನ್ಲೈನ್ ಆರ್ಡರ್ ಮಾತ್ರ ಚೆನ್ನಾಗಿ ಮಾಡಿ ತರ್ಸಿ ಮನೆ ಹಾಳು ಮಾಡಿ ಮುಂಡೆವಾ. ನಮ್ಮ ಮಕ್ಕಳು ಸ್ಕೂಲ್ಗೆ ಮತ್ತೆ ಕಾಲೇಜ್ಗೆ ಹೋಗಿದ್ದಾರೆ ಇಬ್ರು. ಅವ್ರು ಬರೋಷ್ಟಲ್ಲಿ ಎಲ್ಲ ತಿಂದು ಮುಗಿಸ್ಬಿಡ್ಬೇಕು, ಇಲ್ಲಾಂದ್ರೆ ಬತ್ತಿಲಿಗೆ ತಿನ್ಕೊಂಡ್ಬಿಡ್ತಾರೆ. ಬರ್ತಾರಲ್ಲ ಸ್ಕೂಲಿಂದ ಹೊಟ್ಟೆ ಹಸಿವಾಗಿರ್ತಾನ, ಕಣ್ಣಿಗೆ ಕಾಣಂಗೆ ಇಲ್ಲ, ತಿಂದು ಮುಗಿಸಾಕ್ಬಿಡ್ತಾರೆ. ಅದಕ್ಕೆ ಅವ್ರು ಬರೋದಕ್ಕೆ ನಾನೇ ತಿಂದು ಮುಗಿಸಾಕ್ಬಿಡೋಣ ಅಂತ ತಗೊಂಡಿದ್ದೀನಿ, ತಿಂದು ಮುಗಿಸಾಕ್ತೀನಿ. ಗಾಯ್ಸ್ ಇವತ್ತು ನಮ್ಮ ಫಾಲೋವರ್ಸ್ ಗೆ ಗಿವ್ ಅವೇ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಗಾಯ್ಸ್. ₹2,000. ನೀನ್ ಯಾಕೋ ಗಿವ್ ಅವೇ ಕೊಡ್ತೀಯ? ಯಾರಿಗಾದ್ರೂ ಹೋಗಿ ತಿಕ್ಕ ಕೊಡು, ಅವರೇ ಕೊಡ್ತಾರೆ ನಿನ್ಗೆ ₹2,000. ನೋಡೋಣ ಯಾರು ಗೆಲ್ತಾರೆ ಅಂತ. ನೀವು ಮಾಡ್ಬೇಕಾಗಿರೋದು ಇಷ್ಟೇನೆ, ನನ್ನ ಐಡಿನ ಫಾಲೋ ಮಾಡಿರ್ಬೇಕು, ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದ್ಬಿಟ್ಟು ನೀವು ಏನ್ ಬೇಕಾದ್ರೂ ಕಮೆಂಟ್ ಮಾಡ್ಕೋಬಹುದು. ಎಲ್ಲರೂ ಕಮೆಂಟ್ ಅಲ್ಲಿ ಹೋಗ್ಬಿಟ್ಟು ಗೇಮ್ ಮುತ್ತು ₹2,000 ಗೇಮ್ ಮುತ್ತು ಅಂತ ಹಾಕ್ರಿ. ಇಷ್ಟ ಬಂದಂಗೆ ಕಮೆಂಟ್ ಮಾಡಬಹುದು ಗಾಯ್ಸ್. ಪಾಸಿಟಿವ್ ಆಗಾದ್ರೂ ಮಾಡಿ, ಬ್ಯಾಡ್ ಆಗಾದ್ರೂ ಮಾಡಿ ಗಾಯ್ಸ್. ಎಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಕಿಪ್ಪಿ ಕಿರ್ಸಿನ ಟ್ಯಾಗ್ ಮಾಡ್ಬಿಟ್ಟಿದ್ದಾರೆ ಗುರು. ಇವ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ನಾ ತಗೋದೋಡಿ ಇವಳ ಟ್ಯಾಗ್ ಮಾಡಿರೋ ತರ ನೋಡ್ತಾ ಇದ್ದೀನಿ. ನಾನು ಒಂದ್ ಸೆಕೆಂಡ್ ಶಾಕ್ ಆಗ್ಬಿಟ್ಟೆ. ಯಾರ್ ಕಮೆಂಟ್ಗೆ ಜಿರಳಕ್ ಬಂದಿರುತ್ತೋ ಅವರೇ ವಿನ್ನರ್ ಗಾಯ್ಸ್. ಅವರಿಗೆ ₹2,000 ಜೊತೆಗೆ ತಿಕ್ಕ ಸೇರ್ಸ್ ಕೊಡ್ತಾನೆ ಗಾಯ್ಸ್. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ವಿಡಿಯೋನ ಆದಷ್ಟು 5 ಜನಕ್ಕೆ ಶೇರ್ ಮಾಡಿರ್ಲೇಬೇಕು ಗೈಸ್. ಮತ್ತೆ ಯಾರು ಮರಿಬಾರ್ದು, ಈ ಫಾಲೋ ಮಾಡಿದ್ರೆ ಗೈಸ್ ಪಕ್ಕ ನಾನು ಗಿವ್ ಅವೇ ಯಾರು ಅಂತ ಅನೌನ್ಸ್ ಮಾಡ್ತೀನಿ. ನೋಡಿ ನೀವು ಈಗ ಹೊಸ ಗಿಮಿಕ್ ಗಾಯ್ಸ್, ಇದು ಹೊಸ ಫಾಲೋವರ್ಸ್ ಮಾಡ್ಕೊಳಕ್ಕೆ. ಇಷ್ಟ ದಿನ ಕಿಪ್ಪಿಗಿರ್ತಿ ಅಂತ ಮಾಡ್ಕೊಂಡ, ಇವಾಗ ಹೊಸದಾಗಿ ಗಿವ್ ಅವೇ ಅಂತ ಫಾಲೋವರ್ಸ್ ಮಾಡ್ಕೊಳಕ್ಕೆ. ಚೂತ್ಯಾಗಿರಿ ಬಿಟ್ಬಿಟ್ಟು ಕರೆಕ್ಟಾಗಿ ಕಂಟೆಂಟ್ ಮಾಡೋ ಫಾಲೋವರ್ಸ್ ಬರ್ತಾರೆ. ಚೂತ್ಯಾಗಿರಿ ಅಂತಾರೆ ಇದಕ್ಕೆ. ನಾನು ರೀಸೆಂಟ್ ಆಗಿ ಒಂದು ಪಿಕ್ ಪೋಸ್ಟ್ ಮಾಡಿದ್ರೆ, ಕಣ್ಣು ಮುಚ್ಚಿ ಆ ಪಿಕ್ಚರ್ ನೋಡಿದ್ರೆ ಆಹಾ ದೇವತೆ. ಅದೇ ಪಿಕ್ಚರ್ ಹೇಗೆ ಇರ್ಲಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಅಸುರ ಇರ್ಲೇಬೇಕಲ್ಲ. ಹಾಗಾಗಿ ಒಂದು ಹೀಗೆ ಕಮೆಂಟ್ ಮಾಡಿದಾನೆ ನೋಡಿ. ನಂಗೆ ಇದ್ರಲ್ಲಿ ಬೇಜಾರಿಲ್ಲ, ನಾ ಬೈಲಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ಲವ್ ಇಸ್ ಬ್ಲೈಂಡ್, ನಂಗೆ ಅರ್ಥ ಆಗ್ತದೆ. ಆದ್ರೆ ನನ್ನ ಸಮಸ್ಯೆ ಇರೋದು ಅವನ DP ಒಟ್ಟಿಗೆ. ಹನುಮಂತ ಶುದ್ಧ ಬ್ರಹ್ಮಚಾರಿ ಕಣೋ. ಕ್ಯಾರೆಕ್ಟರಿಗೆ ತಕ್ಕಂತೆ DP ಸೆಲೆಕ್ಟ್ ಮಾಡಲ್ಲ. ಒಂದು ರಾವಣನದು, ನರಕಾಸುರನದು ಹಾಕಿ ಹೀಗೆ ಕಮೆಂಟ್ ಮಾಡಿದ್ರೆ ಓಕೆ, ಐ ಕ್ಯಾನ್ ಫರ್ಗಿವ್. ಅದು ಬಿಟ್ಟು ರಾಮ ಹನುಮಂತನದೆಲ್ಲ DP ಯೂಸ್ ಮಾಡಿದ್ರೆ ವಾಟ್ ಇಸ್ ದಿಸ್? ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ನಿಮ್ಮ ದೇವರಿಗೆ. ಓಕೆ ಬಾಯ್. ನಮ್ಮ ಮನೆಯಲ್ಲಿ ಮುದ್ದೆನ ತೆಲುಗುನಲ್ಲಿ ಸಂಗಟಿ ಅಂತೀವಿ. ನಿಮ್ಮ ಮನೆಯಲ್ಲಿ ಏನಂತಾರೋ ಕಾಮೆಂಟ್ ಮಾಡಿ. ನಮ್ಮೂರಲ್ಲಿ ಮುದ್ದೆ ಗುಂಡ್ಗುಂಡಕ್ಕಿರುತ್ತೆ, ನಿಮ್ಮೂರಲ್ಲಿ ಗುಂಡ್ಗುಂಡಕ್ಕಿರುತ್ತಾ ಮುದ್ದೆ? ಇದ್ರೆ ಕಾಮೆಂಟ್ ಮಾಡಿ. ಈ ತರ ವಿಡಿಯೋ ಮಾಡೋಕೆ ತುಂಬಾ ನೀವು. ನಮಸ್ಕಾರ ಎಲ್ಲರಿಗೂ. ನೋಡಿ ನಮ್ಮ ಮನೆಯನ್ನ ಯಾವಾಗ ತರಕಾರಿ ತಗೋಪ್ಪ ಅಂದ್ರು ಹಾಗಲಕಾಯಿ ತಂದು ಬಡಿತಾರೆ. ಎಷ್ಟು ಅಂತ ಹಾಗಲಕಾಯಿ ಬೆಸ್ರು ಹೇಳಿ? ಇದು ಕಾರಣ ಏನ್ ಗೊತ್ತಾ? ಕ್ಯಾರೆಟ್, ಬೀಟ್ರೋಟ್, ಗೆಡ್ಡೆಕೋಸು, ಹುಳ್ಳಿಕಾಯಿ, ಮೂಲಂಗಿ ಏನೈತಲ್ಲಿ ಕುಯ್ಯುವಾಗ್ಲೇ ಅದ ತಿಂದಾಕ್ಬಿಡ್ತೀನಿ. ಅದಕ್ಕೆ ತಿಂದಾಕ್ಬಿಡ್ತಾರಲ್ಲ ಅಂತ ಬರೀ ಹಾಗಲಕಾಯಿ ತತ್ತಾರೆ. ನಾನ್ ಹುಟ್ಟಿರೋದೇ ತಿನ್ನಕ್ಕೆ ಅಂತ. ನಾನು ಹಾಗಲಕಾಯಿ ತಾನೇ ಬಿಡ್ತೀನ? ಹಾಗಲಕಾಯಿಗೂ ಕುಯ್ಯುವಾಗ್ಲೇ ಅದ ತಿಂದಾಕ್ತೀನಿ. ಅದು ಗೊತ್ತಿಲ್ಲ ಕಮ್ಮಂಗಿ ನಮ್ಮ ಮನೆಯದು. ಅದ ತಿನ್ಬಿಟ್ಟೆ ಸಾರ್ ಮಾಡೋದು. ಬಾಯ್. ರೈಟ್ ಟಿಕೆಟ್ ಕೊಡಕ್ಕೆ ಹೇಳಿ ಸರ್. ಕೊರೋನಾ ಇಲ್ವಾ ಸರ್ಕಾರಕ್ಕೆ, MLA ಗಳಿಗೆ? ನಾವು ನಮ್ಮ ಮಕ್ಕಳು ಹೋಗ್ಬೇಕಂತಾರೆ, ನಮ್ಮ ಮನೆಯಲ್ಲಿ ಹೋಗ್ಬೇಕಂತಾರೆ. ಬರೀ IPL ಟಿಕೆಟ್ ಮಾತ್ರ ಅಲ್ಲ, ಪ್ರತಿ ಸಲ ಮ್ಯಾಚ್ ಇದ್ದಲ್ಲೂ ಒಂದು AC ರೂಮ್ ಕೊಟ್ಬಿಟ್ಟು ಆ ಕಡೆ ಈ ಕಡೆ ಇಬ್ರು ಚಿಯರ್ ಗರ್ಲ್ಸ್ ನ ಕೊಟ್ಟು ಮುಂದ್ಗಡೆ ಕುಡಿಯಕ್ಕೆ ಎಣ್ಣೆ ಇಟ್ಟು ತಿನ್ನಕ್ ಸ್ನಾಕ್ಸ್ ಕೊಟ್ಬಿಡಿ. ಪಾಪ ಜನಗಳ ಹತ್ರ ಕೊಳ್ಳೆ ಹೊಡೆದಿರೋ ದುಡ್ಡಿಗೆ ಅವರಿಗೆ ಸ್ನಾಕ್ಸ್ ಕೂಡ ತಗೊಳ್ಳೋದಕ್ಕಾಗಲ್ಲ. ಅಸೆಂಬ್ಲಿನಲ್ಲಿ IPL ಟಿಕೆಟ್ ಬಗ್ಗೆ ಡಿಸ್ಕಷನ್ ಆಗುತ್ತೆ, ನಮ್ಮ CM ಅವ್ರು ಹಾಕೊಳ್ಳೋ ಶಾಲ್ ಬಗ್ಗೆ ಡಿಸ್ಕಷನ್ ಆಗುತ್ತೆ. ಅಷ್ಟೇ ಯಾಕೆ ರೋಡ್ ಸೈಡ್ ಅಲ್ಲಿ ಹಾಕೋ ಬ್ಯಾನರ್ ಬಗ್ಗೆ ಡಿಸ್ಕಷನ್ ಆಗುತ್ತೆ. ಆದ್ರೆ ಬೆಂಗಳೂರು, ಧಾರವಾಡ, ಬಿಜಾಪುರ ಅಂತ ಸಾವಿರಾರು ಜನ ವಿದ್ಯಾರ್ಥಿಗಳು ಎಷ್ಟೋ ವರ್ಷಗಳಿಂದ ರಾತ್ರಿ ಎಲ್ಲ ನಿದ್ದೆ ಕಟ್ಟು ಕನಸು ಕಟ್ಕೊಂಡು ಓದ್ತಾ ಇರೋ, ಕಣ್ಣೀರ್ ಹಾಕೊಂಡು ಸ್ಟ್ರೈಕ್ ಮಾಡಿದ್ರೆ ಅದ್ರ ಬಗ್ಗೆ ಯಾವನು ಒಂದು ದಿನಕ್ಕೂ ಡಿಸ್ಕಷನ್ ಮಾಡ್ಲಿಲ್ಲ. ನಾವು VIP ಗಳು ನಮಗೆ ಸ್ಪೆಷಲ್ ಟ್ರೀಟ್ ಬೇಕು ಅಂತ ಕೇಳೋ ನೀವು VIP ಗಳಾಗಿರೋದು ಜನಗಳಿಂದ.
ಅದೇ ಜನಗಳ ಕಷ್ಟಕ್ಕೆ ಸ್ಪಂದಿಸ್ತಾ ಇರೋ ನೀವು VIP ಗಳಲ್ಲ, 3rd ಕ್ಲಾಸ್ ಬೆಗ್ಗರ್ಸ್. ಓ ಸಾರಿ, ಬೆಗ್ಗರ್ಸ್ ಕೂಡ ಭಿಕ್ಷೆ ಬಿಡೋದು ಕಷ್ಟ ಪಡ್ತಾರಲ್ವಾ? ರಿಷಬ್ ಶೆಟ್ಟಿ ಅವರು ಎಲ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಅನ್ಫಾಲೋ ಮಾಡಿದ್ರಂತೆ. ಇದನ್ನ ಕೇಳೋದಕ್ಕೋಸ್ಕರ ಮೀಡಿಯಾದವರು ಮೈಕ್ ತಗೊಂಬಂದಿದ್ದಾರೆ. ಸರ್ ಎಲ್ಲಾರನ್ನೂ ಅನ್ಫಾಲೋ ಮಾಡ್ಬಿಟ್ಟಿದ್ದಾರೆ ರಿಷಬ್ ಸರ್ ಅಂತ ಅಂದ. ನಾನು ಈಗ ನೋಡಿದೆ, ಆಮೇಲೆ ನೋಡಿದೆ ಯಾರ್ಯಾರನ್ನ ಫಾಲೋ ಮಾಡ್ತೀಯಾನೆ ಅಂತ. ಪ್ರಗತಿ ಇದ್ಲು, ರಿಷಬ್ ಶೆಟ್ಟಿ ಫಿಲಮ್ಸ್ ಇತ್ತು, ಇನ್ನೊಂದು ಫ್ಯಾನ್ಸ್ ಪೇಜ್ ಏನೋ ಇತ್ತು. ನಾನು ಹೇಳಿದೆ ಒಳ್ಳೇದಾಯ್ತಲ್ಲ, ಎಲ್ಲಾರನ್ನೂ ಅನ್ಫಾಲೋ ಮಾಡಿದಾನಲ್ಲ, ಇನ್ನೂ ಏನ್ರ ನಿಮಗೆ ಕನ್ಫ್ಯೂಷನ್ ಅಂದೆ. ಎಂತ ದೊಡ್ಡ ನ್ಯೂಸ್ ಅಲ್ವಾ ಇದು? ಎಷ್ಟು ಇಂಪಾರ್ಟೆಂಟ್ ನ್ಯೂಸ್ ಇದು. ಈ ನ್ಯೂಸ್ ಬಗ್ಗೆ ಕರ್ನಾಟಕ ಜನತೆ ಎಲ್ಲ ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಕಾಯ್ತಾ ಇದ್ದಾರೆ. ಅಯ್ಯೋ, ರಿಷಬ್ ಶೆಟ್ಟಿ ಅವರು ಯಾಕೆ ಅನ್ಫಾಲೋ ಮಾಡಿದ್ರು, ಅದ್ರ ಹಿಂದಿನ ಮರ್ಮ ಏನು, ಈ ವಿಷಯಗಳ ಬಗ್ಗೆ ನಮ್ಗೆಲ್ಲ ಮಾಹಿತಿ ಬೇಕು ಅಂತ ಹೇಳಿ ಕಾಯ್ತಾ ಕೂತಿದ್ದಾರೆ. ಈಗ ಮೀಡಿಯಾದವರು ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾರೆ. ತಿಳ್ಕೊಬೇಕಲ್ಲ ಸತ್ಯ ಏನು ಅಂತ. ತಿಳ್ಕೊಂಡ್ಬಿಟ್ಟು ಕರ್ನಾಟಕ ಜನಗಳ ಮುಂದೆ ಇಟ್ಬಿಟ್ರೆ ಕರ್ನಾಟಕ ಜನಗಳು ಸಮಾಧಾನ ಪಡ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಕರ್ನಾಟಕ ಜನಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇದನ್ನೇ ತಿಳ್ಕೊಬೇಕು, ಬೇರೆ ಯಾವ್ದು ಸಮಸ್ಯೆ ಇಲ್ಲ. ಕರ್ನಾಟಕದಲ್ಲಿ ಜನರೆಲ್ಲ ತುಂಬಾ ನೆಮ್ಮದಿಯಾಗಿ ಆರಾಮಾಗಿದ್ದಾರೆ. ಇದೇ ಮೇನ್ ಟಾಪಿಕ್ ಇವಾಗ. ಎಂತ ಬಾಳ್ತಿರೋ ನೀವೆಲ್ಲ. ಒಂದು ವಾರದಿಂದ ನಾನು ನೋಡ್ತಾ ಇದ್ದೀನಿ ಎಲ್ಲಾ ನ್ಯೂಸ್ ಚಾನೆಲ್ಗಳದ್ದು ಇದೇ ಸಮಸ್ಯೆ. ಪ್ರತಿ ನ್ಯೂಸ್ ಚಾನಲ್ ಹಾಕಿ ರಿಷಬ್ ಶೆಟ್ಟಿ ಅವರು ಅನ್ಫಾಲೋ ಮಾಡಿದ್ರಂತೆ. ಯಾಕೆ 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 ಅಂತ. ಅವ್ರು ಅನ್ಫಾಲೋನಾದ್ರೂ ಮಾಡ್ಲಿ, ಫಾಲೋನಾದ್ರೂ ಮಾಡ್ಲಿ, ನಿಮಗೆ ಏನ್ ಸಮಸ್ಯೆ ಅದರಿಂದ? ಅವರಿಗೆ ಸಮಸ್ಯೆ ಇಲ್ಲ. ಅವ್ರು ಯಾರನ್ನ ಅನ್ಫಾಲೋ ಮಾಡಿದಾರೆ ಅವರಿಗೂ ಸಮಸ್ಯೆ ಇಲ್ಲ. ಅವ್ರು ಯಾರು ಬಂದು ಮಾತಾಡ್ತಾನೂ ಇಲ್ಲ, ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊತಾ ಇಲ್ಲ. ನೀವ್ ಯಾಕೆ ಇಷ್ಟ ತಲೆ ಕೆಡ್ಸ್ಕೊತಿದ್ದೀರಾ? ನಿಮ್ಮನ್ನಂತೂ ಅವ್ರು ಫಾಲೋ ಮಾಡಲ್ಲ. ಆ ಯೋಗ್ಯತೆಗಳನ್ನೂ ನಿಮಗಿಲ್ಲ. ನಿಮಗೆ ಯಾಕೆ ಬೇಕದೆಲ್ಲ? ಏನ್ ದರಿದ್ರ ಬಾಳ್ತಿರೋ ನೀವೆಲ್ಲ. ಒಂದು ಮೀಡಿಯಾ ಅಂತ ಹೇಳಿದ್ರೆ ಅದಕ್ಕೊಂದು ಎಂತ ಗೌರವ ಇರತ್ತೆ. ಏನ್ ಕೆಲಸಗಳನ್ನ ಮಾಡ್ಬೇಕು ನೀವು ಏನ್ ಮಾಡ್ತಾ ಇದ್ದೀರಾ? ನಾನು ಹೇಳ್ಕೊತೀನಿ, ಬೇರೆಯವ್ರು ಗೈಸ್, ನಿಮಗೆ ಏನ್ ಅನ್ಸತ್ತೆ ಇದ್ರ ಬಗ್ಗೆ? ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಯಾರನ್ನ ಟ್ಯಾಗ್ ಮಾಡಬೇಕು, ಯಾರನ್ನ ಮೆನ್ಷನ್ ಮಾಡಬೇಕು, ಯಾರಿಗೆ ಈ ವಿಡಿಯೋ ರೀಚ್ ಆಗಬೇಕು, ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನೀವು ಅದನ್ನ ಅಚ್ಚುಕಟ್ಟಾಗಿ ಮಾಡ್ತೀರಾ. ಪ್ರತಿಯೊಬ್ರು ಶೇರ್ ಮಾಡಿ, ಇದನ್ನ ರೀಪೋಸ್ಟ್ ಮಾಡಿ. ಇನ್ನಷ್ಟು ಇಂಥ ವಿಡಿಯೋಗಳಿಗಾಗಿ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ.